ದೃಷ್ಟಿ ಎಂದರೇನು? ಮಕ್ಕಳಿಗೆ ದೃಷ್ಟಿ ತೆಗೆಯುವಾಗ ಅನುಸರಿಸಬೇಕಾದ ಕ್ರಮಗಳೇನು? ಇದರಿಂದಾಗುವ ಪ್ರಯೋಜನಗಳು ಹಾಗೂ ಇನ್ನು ಅನೇಕ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಪ್ರತಿದಿನ ದೃಷ್ಟಿ ತೆಗೆಯುವುದನ್ನು ನೋಡಿರುತ್ತೀರಿ. ನಕಾರಾತ್ಮಕ ದೃಷ್ಟಿ ಮಕ್ಕಳನ್ನು ಆವರಿಸದಂತೆ ಮಾಡಲು ದೃಷ್ಟಿ ತೆಗೆಯುವ ಪದ್ಧತಿ ಬಹುತೇಕ ಕಡೆ ಇದೆ. ಈ ದೃಷ್ಟಿ ತೆಗೆಯಲು ನಿರ್ದಿಷ್ಟ ದಿಕ್ಕು ಹಾಗೂ ಕ್ರಮ ಅನುಸರಿಸಬೇಕು ಎನ್ನುತ್ತದೆ ಶಾಸ್ತ್ರ. ಮನೆಯಲ್ಲಿ ಮಕ್ಕಳು ಒಂದೇ ಸಮ ಅಳುತ್ತಿದ್ದರೆ ಒಬ್ಬೊಬ್ಬರು ಒಂದೊಂದು ಕಾರಣ ಹೇಳುತ್ತಾರೆ. ಒಬ್ಬರು ಹೊಟ್ಟೆ ನೋವು ಇರಬಹುದು ಎಂದರೆ ಇನ್ನೊಬ್ಬರು ಸೆಕೆ ಅಥವಾ ಚಳಿಯಾಗಿ ಮಗು ಅಳುತ್ತಿದೆ ಎನ್ನುತ್ತಾರೆ. ಇನ್ನು ಕೆಲವರು ಮಗುವಿಗೆ ಹಸಿವಾಗಿರಬೇಕು ಅದಕ್ಕೆ ಅಳುತ್ತಿದೆ ಎನ್ನುತ್ತಾರೆ. ಆದರೆ ಮನೆಯಲ್ಲಿ ಹಿರಿಯರಿದ್ದರೆ ಮಗುವಿಗೆ ದೃಷ್ಟಿಯಾಗಿದೆ ಅದಕ್ಕೆ ಹೀಗೆ ರಚ್ಚೆ ಹಿಡಿದು ಅಳುತ್ತಿದೆ, ಮೊದಲು ದೃಷ್ಟಿ ತೆಗೆಯಿರಿ ಎಂದು ಹೇಳುತ್ತಾರೆ. ಕೆಲವರು ಮಕ್ಕಳಿಗೆ ಪ್ರತಿದಿನ ದೃಷ್ಟಿ ತೆಗೆಯುತ್ತಾರೆ. ಇನ್ನು ಕೆಲವರು ವಾರಕ್ಕೊಮ್ಮೆ ಅಥವಾ ಎಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾಗ ದೃಷ್ಟಿ ತೆಗೆಯುವ ಕ್ರಮ ರೂಢಿಸಿಕೊಂಡಿರುತ್ತಾರೆ. ಆದರೆ ದೃಷ್ಟಿ ತೆಗೆಯಲು ಕೆಲವು ಕ್ರಮಗಳಿವೆ, ಅದನ್ನು ತಪ್ಪದೆ ಅನುಸರಿಸಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ. ದೃಷ್ಟಿ ತೆಗೆಯುವಾಗ ಹಿರಿಯರು ಅನುಸರಿಸುತ್ತಿದ್ದ ಕೆಲವು ಕ್ರಮಗಳನ್ನು ತಿಳಿಯೋಣ. ಮಕ್ಕಳು ಊಟ ಮಾಡಿದ ನಂತರ ಅವರಿಗೆ ದೃಷ್ಟಿಯನ್ನು ತೆಗೆಯಬಾರದು. ಇದರಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ. ಮಕ್ಕಳಿಗೆ ದೃಷ್ಟಿ ತೆಗೆಯುವ ಸಂದರ್ಭ ಬೇರೆ ಮಕ್ಕಳು ನಿಮ್ಮ ಮಗುವಿನೊಂದಿಗೆ ಇರಬಾರದು. ಯಾವುದೇ ಸಂದರ್ಭದಲ್ಲೂ ಮಕ್ಕಳು ಮಲಗಿರುವಾಗ ದೃಷ್ಟಿಯನ್ನು ತೆಗೆಯಬಾರದು. ಕರ್ಪೂರ ಹಚ್ಚಿ ದೃಷ್ಟಿ ತೆಗೆಯುವುದು ಕೂಡ ಒಂದು ಉತ್ತಮ ಕ್ರಮವಾಗಿದೆ. ಮಕ್ಕಳಿಗೆ ದೃಷ್ಟಿ ಹೇಗೆಲ್ಲ ಹಿರಿಯರು ತೆಗೆಯುತ್ತಿದ್ದರು ಎಂದರೆ ಹಲವಾರು ಕ್ರಮ ಅನುಸರಿಸುತ್ತಿದ್ದರು. ಮಕ್ಕಳು ಅನ್ನ ತಿನ್ನದೆ ಅಳುತ್ತಿದ್ದರೆ ಕಲ್ಲುಪ್ಪನ್ನು ತೆಗೆದುಕೊಂಡು ಮಗುವಿನ ಅಡಿಯಿಂದ ಮುಡಿಯವರೆಗೆ ಸವರಿ ಆ ಉಪ್ಪನ್ನು 4 ಜನ ತಿರುಗುವ ರಸ್ತೆಯಲ್ಲಿ ಬಿಸಾಡಿ ಬರಬೇಕು. ಹೀಗೆ ಮಾಡುವುದರಿಂದ ದೃಷ್ಟಿದೋಷ ನಿವಾರಣೆಯಾಗುತ್ತದೆ ಎನ್ನುವುದು ಹಿರಿಯರ ನಂಬಿಕೆ. ನಾರಿ ದೃಷ್ಟಿ ನಿವಾರಣೆಗೆ 5 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಅರಿಶಿನ ಮತ್ತು ಕುಂಕುಮದ ನೀರನ್ನು ಮಾಡಿ 1 ತುತ್ತು ಅನ್ನವನ್ನು ಹಾಕಿ ವೀಳ್ಯದೆಲೆಯ ಮೇಲೆ ಕರ್ಪೂರ ಹಚ್ಚಿ 3 ಸುತ್ತು ಎಡದಿಂದ ಬಲಕ್ಕೆ ತಿರುಗಿಸಿ ದೃಷ್ಟಿಯನ್ನು ತೆಗೆಯಬೇಕು. ನಂತರ ನೀರನ್ನು ಒಂದು ಮರದ ಬುಡಕ್ಕೆ ಚೆಲ್ಲಬೇಕು. ಮಕ್ಕಳು ಆಗಾಗ ಕೆಳಗೆ ಬಿದ್ದರೆ ಕರ್ಪೂರವನ್ನು ತಟ್ಟೆಯಲ್ಲಿ ತೆಗೆದುಕೊಂಡು 3 ಬಾರಿ ತಿರುಗಿಸಿ ಪಕ್ಕಕ್ಕೆ ಇರಿಸಿ. ಕರ್ಪೂರ ಕರಗಿದಂತೆ ದೃಷ್ಟಿಯು ಕರಗುತ್ತದೆ ಎಂಬ ನಂಬಿಕೆ ಇದೆ. ಅದೇ ರೀತಿ ಕತ್ತಲಾದ ನಂತರ ಅಥವಾ ಮಧ್ಯಾಹ್ನದ ನಂತರ ಶಿಶುಗಳನ್ನು ಹೊರಗೆ ಕರೆದುಕೊಂಡು ಹೋಗಬಾರದು. ಇದರಿಂದ ದೃಷ್ಟಿ ತಗುಲುವ ಸಾಧ್ಯತೆ ಹೆಚ್ಚು. ಇದಕ್ಕಾಗಿ ನಿಮ್ಮ ಅಂಗೈಯಲ್ಲಿ 1 ಚಮಚ ಕಲ್ಲು ಉಪ್ಪನ್ನು ತೆಗೆದುಕೊಂಡು ಅದನ್ನು ಮಗುವಿನ ಸುತ್ತಲೂ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ 3 ಬಾರಿ ತಿರುಗಿಸಿ. ತಾಯಿ ದೃಷ್ಟಿ, ತಂದೆ ದೃಷ್ಟಿ, ಅಜ್ಜಿ ದೃಷ್ಟಿ, ಅಜ್ಜನ ದೃಷ್ಟಿ, ಅಕ್ಕಪಕ್ಕದವರ ದೃಷ್ಟಿ, ಎಲ್ಲರ ದೃಷ್ಟಿ ತೊಲಗಲಿ ಎಂದು ಮನಸ್ಸಿನಲ್ಲೇ ಹೇಳಿಕೊಳ್ಳಿ. ಕೈಯಲ್ಲಿರುವ ಉಪ್ಪನ್ನು ತಟ್ಟೆಯಲ್ಲಿ ಹಾಕಿ ಮೇಲಿನಂತೆ 2 ಬಾರಿ ಮಾಡಿ ಮಗುವಿನ ಕಣ್ಣುಗಳನ್ನು ನೀರಿನಿಂದ ಒರೆಸಿ ಉಪ್ಪನ್ನು ಯಾರೂ ಕಾಲಿಡದ ಜಾಗದಲ್ಲಿ ಎಸೆಯಿರಿ. ಮನೆ ಹಾಗೂ ಸಂಪೂರ್ಣ ಮನೆ ಮಂದಿಗೆ ದೃಷ್ಟಿಯಾಗುವುದನ್ನು ತಪ್ಪಿಸಲು ಕುಂಬಳಕಾಯಿ ಒಡೆಯುವುದು ಕ್ರಮ. ಕೆಲವರು ದೃಷ್ಟಿಯಾಗುವುದನ್ನು ತಪ್ಪಿಸಲು ಊಟ ಮಾಡುವಾಗ ಕಾಗೆಗೆ ಮೀಸಲು ಇಡುತ್ತಾರೆ. ಕೆಲವರು ದೃಷ್ಟಿ ನಿವಾರಣೆಗೆ ತಿನ್ನುವ ಅನ್ನದಲ್ಲಿ ಒಂದು ಹಿಡಿಯನ್ನು ಹಿರಿಯರಿಗೆ ಮೀಸಲಿಡುವ ಪದ್ಧತಿಯನ್ನು ರೂಢಿಸಿಕೊಂಡಿರುತ್ತಾರೆ. ಹಣೆಯ ಮೇಲೆ ಬೊಟ್ಟು ಇಡುವುದು, ಕಪ್ಪು ದಾರವನ್ನು ಕಟ್ಟುವುದು, ಕುತ್ತಿಗೆಗೆ ಆಂಜನೇಯ ಸ್ವಾಮಿ ಅಥವಾ ಇತರ ದೇವತೆಗಳ ತಾಯತ್ತವನ್ನು ಧರಿಸುವುದು, ಹೊಸ ವಸ್ತ್ರವನ್ನು ಧರಿಸುವ ಮೊದಲು ಅದರಿಂದ ದಾರವನ್ನು ಸಂಗ್ರಹಿಸಿ ಬೆಂಕಿಯಲ್ಲಿ ಎಸೆಯುವುದು ಅಥವಾ ವಸ್ತ್ರದ ಮೂಲೆಯಲ್ಲಿ ಚುಕ್ಕೆ ಹಾಕುವುದು, ಆಹಾರ ಪದಾರ್ಥವನ್ನು 7 ಬಾರಿ ನುಂಗುವುದು ಮತ್ತು ಅದನ್ನು ನಾಯಿ ಅಥವಾ ಹಸುವಿಗೆ ತಿನ್ನಿಸುವುದು ಕೂಡ ದೃಷ್ಟಿಯನ್ನು ತೆಗೆದುಹಾಕುತ್ತದೆ. ಆಂಜನೇಯ, ಈಶ್ವರಾರಾಧನೆ ಅಥವಾ ವೀರಭದ್ರ, ಕಾಲಭೈರವ, ಕಾಳಿಮಾತೆ, ಗೌರಿದೇವಿ ಮುಂತಾದ ದೇವತೆಗಳನ್ನು ಪೂಜಿಸುವುದು, ಮುಸ್ಸಂಜೆಯಲ್ಲಿ ದೀಪಗಳನ್ನು ಹಚ್ಚುವುದು, ಅಗರಬತ್ತಿ ಹಚ್ಚುವುದು ಮತ್ತು ಸಾಂಬ್ರಾಣಿ ಧೂಪವನ್ನು ಹಚ್ಚುವುದು ಕೂಡ ದೃಷ್ಟಿ ಹೋಗಲಾಡಿಸಲು ಇರುವ ಇತರ ಕ್ರಮಗಳು. ಈ ರೀತಿಯಾಗಿ ಹಿರಿಯರು ಹಿಂದೆ ದೃಷ್ಟಿ ತೆಗೆಯುವ ಪದ್ಧತಿ ರೂಢಿಸಿಕೊಂಡಿದ್ದರು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ.